ಸೊ ಪ್ರತಿಯೊಂದು ಆಸನಗಳಲ್ಲೂ ನಾವು ಸ್ಲೋ ಬ್ರೀತಿಂಗ್ ಮಾಡೋದನ್ನು ಕಲ್ತ್ಕೊಂಡು ಹೋಗಬೇಕು. ಬ್ರೀತ್ ಸ್ಲೋಲಿ. We will end the class with a pranayama. Slowly adopt Nasika Mudra in the right hand, bending index middle finger inside Nasika Mudra. With the thumb finger close the right nostril. So left nostril Chandra Nadiyalli inhale ಮಾಡೋಣ. ಎಷ್ಟಾಗತ್ತೋ ಫುಲ್ ಇನ್ಹೇಲ್ ಮಾಡಿ. ಬ್ರೀತ್ ಇನ್. ಒನ್ಸ್ ಯು ಇನ್ಹೇಲ್ ಫುಲ್ಲಿ, ಕ್ಲೋಸ್ ದ ಲೆಫ್ಟ್ ನಾಸ್ಟ್ರಿಲ್. ಬ್ರೀತ್ ಔಟ್ ಥ್ರೂ ದ ರೈಟ್ ನಾಸ್ಟ್ರಿಲ್. ಅಗೇನ್ ಬ್ರೀತ್ ಇನ್ ಥ್ರೂ ದ ರೈಟ್. ಕ್ಲೋಸ್ ದ ರೈಟ್. Breathe out through the left. Last round. Inhale through the left. Close the left. Exhale through the right. Slowly relax. Take a few breaths with both the nostril, Surya Nadi, Chandra Nadi. Slowly open back your eyes. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಲಾಸ್ಟಲ್ಲಿ ನಾವು ನಾಡಿ ಶೋಧನ ಪ್ರಾಣಾಯಾಮವನ್ನು ಪ್ರಾಕ್ಟೀಸ್ ಮಾಡಿ ನಮ್ಮ ಪ್ರಾಕ್ಟೀಸ್ನ ಎಂಡ್ ಮಾಡಿದ್ವಿ. ಸೊ ಇದೇ ಥರ ಎನಿ 1 or 2 ಪ್ರಾಣಾಯಾಮನ ನಿಮ್ಮ ಪ್ರಾಕ್ಟೀಸ್ ಜೊತೆ ನೀವು ಇನ್ಕ್ಲೂಡ್ ಮಾಡ್ಬೋದು. ಇದು ನಿಮ್ಮ ಬ್ರೀತಿಂಗ್ನ ರೆಗ್ಯುಲೇಟ್ ಮಾಡುತ್ತೆ. ಮತ್ತು ಪ್ರತಿಯೊಂದು ಆಸನದಲ್ಲೂ ಇನಿಷಿಯಲಿ ನಾವು ಯೋಗ ಸ್ಟಾರ್ಟ್ ಮಾಡಬೇಕಾದ್ರೆ ಹೆವಿ ಬ್ರೀತಿಂಗ್ ಎಲ್ಲರಿಗೂ ಇರುತ್ತೆ, ಅದು ಕಾಮನ್ನು. ಬಟ್ ಮಾಡ್ತಾ ಮಾಡ್ತಾ ನಿಮ್ಮ ಬ್ರೀತಿಂಗ್ ಸ್ಲೋ ಆಗೋದೇ ಒಂದು ಪ್ರೋಗ್ರೆಸ್ ಆಗಿರುತ್ತೆ ನಿಮ್ಮ ಯೋಗ ಪ್ರಾಕ್ಟೀಸಲ್ಲಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಇನ್ನೊಂದಷ್ಟು ಪ್ರಾಣಾಯಾಮ ಟೆಕ್ನಿಕ್ಸ್ ಕಲಿಯೋಣ, ಇನ್ನೊಂದಷ್ಟು ಯೋಗ ಅಭ್ಯಾಸ ಮಾಡೋಣ, ನಮ್ಮ ಲೈಫ್ನ ನಾವು ಖುಷಿಯಾಗಿಟ್ಕೊಳ್ಳೋಣ. ನಮಸ್ತೆ.